ವಿದ್ಯಾರ್ಥಿಗಳೇ, ಸೊ ಈ ದಿನ ನಾನು ನಿಮ್ಗೆ ಪ್ರತಿ ಸಂಡೇಗೆ ಎಕ್ಸಾಮ್ ಪೇಪರ್ ಯಾವ ರೀತಿಯಾಗಿ ನಾವು ಅಲರ್ಟ್ ಮಾಡ್ತೀವೋ ಅದೇ ರೀತಿ ಈ ಸಂಡೇ ಕೂಡ ನಿಮ್ಗೆ ಕ್ವಶನ್ ಪೇಪರ್ ನ ತಂದಿದ್ದೀವಿ. ಸೊ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಮೊದಲು ಇವತ್ತು EVS ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಸ್ ನೋಡ್ಕೊಳ್ಳಿ, EVS 21 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಎಸ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ 20 ಕ್ವಶನ್ಸ್ ಇರುತ್ತೆ. ಸೊ 21 ಇಂದ 40 ಗಂಟೆ ಇರುತ್ತೆ. ಎಸ್ ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೊ 21ಗೆ ಸೊ ಕ್ವಶನ್ ನಾವು ಆನ್ಸರ್ ಮಾತ್ರ ಆಗ್ತಾ ಹೋಗ್ತೀವಿ. ಸೊ ಕ್ವಶನ್ ನೀವು ಓದ್ಕೊಂಡು ಆನ್ಸರ್ ಯಾವ್ದಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸೆಕೆಂಡ್ನೇ ಕ್ವಶನ್ ನೋಡ್ಕೊಳ್ಳಿ. 22 ಕ್ವಶನ್. ಸೊ ಆನ್ಸರ್ ಇಸ್ ಆಪ್ಷನ್ ಬಿ, ಹೃದಯ. 23 ಕ್ವಶನ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಸಿರಾಟಕ್ಕೆ ಅಗತ್ಯವಾದ ಅನಿಲ. 24 ಕ್ವಶನ್. ಸೊ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಸೂರ್ಯನ ಬೆಳಕು. ಓಕೆನಾ? ನೆಕ್ಸ್ಟ್ 25 ಕ್ವಶನ್. ಸೊ ಆಪ್ಷನ್ ಆನ್ಸರ್ ಇಸ್ ಆಪ್ಷನ್ ಬಿ, ಹುಲಿ. ಓಕೆನಾ? 26 ಕ್ವಶನ್, ಬೆಳಕಿನ ಹಬ್ಬ ಅಂತ ಹೇಳ್ಬಿಟ್ಟು ಯಾರನ್ನ ಕರಿತೀವಪ್ಪ ಅಂತಂದ್ರೆ ಸೊ 26 ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. 27 ಕ್ವಶನ್, ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ರೆ ಸೊ 27 ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 28 ಕ್ವಶನ್, ಸಸ್ಯದ ಯಾವ ಭಾಗವು ನೀರನ್ನು ಹೀರಿಕೊಳ್ಳುತ್ತದೆ ಅಂತ ಕೊಟ್ಟಿದ್ರೆ 28 ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 29 ಕ್ವಶನ್, ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಸೊ 29 ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ, ನವಿಲು ಅಂತ ಕರಿತೀವಿ. ಓಕೆನಾ? ಕೆಂಪು ಗ್ರಹ ಅಂತ ಯಾವ್ದನ್ನ ಕರಿತೀವಪ್ಪ ಅಂತಂದ್ರೆ 30 ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಂಗಳ ಇಸ್ ದ ರೈಟ್ ಆನ್ಸರ್. 30 ಕ್ವಶನ್, ನೀರು ಆವಿಯಾಗೋದಕ್ಕೆ ಕಾರಣ ಅಂತ ಕೇಳಿದರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಓಕೆನಾ? 32 ಕ್ವಶನ್, ವಿಸ್ತೀರ್ಣದ ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 33 ಕ್ವಶನ್, ರಾಷ್ಟ್ರೀಯ ಹೂ ಅಂತ ಕೇಳಿದ್ರೆ ಕಮಲ ಇಸ್ ದ ರೈಟ್ ಆನ್ಸರ್. ಬಣ್ಣಗಳ ಹಬ್ಬ ಅಂತ ಕೇಳಿದ್ರೆ ಸರಿಯಾದಂತ ಉತ್ತರ ಸೊ ಹೋಳಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 35 ಕ್ವಶನ್, ಸೊ ಭೂಮಿಯ ಯಾವ ಪದಾರ್ಥದಲ್ಲಿ ಜೀವಿಗಳು ವಾಸಿಸುತ್ತವೆ ಅಂತ ಕೇಳಿದ್ರೆ ಆಪ್ಷನ್ ಸಿ, ಭೂಪದರ ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಮುಗ್ದಿಲ್ಲ, ಇನ್ನು 5 ಕ್ವಶನ್ ಇದೆ ಅಂತ ಹೇಳ್ತಾ ಮುಂದೆ ನೋಡೋಣ. ಸೊ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಂಡು ಮುಂದೆ ಕೊಟ್ಟಿರುವಂತಹ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ 36ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್, ಪ್ರಾಣಿಗಳಿಗೆ ಅಂತ ಹೇಳ್ತಿದ್ರೆ ಸೊ ಇದು ಸರಿಯಾದಂತ ಉತ್ತರ. ಎಸ್, ನೆಕ್ಸ್ಟ್ 37 ಕ್ವಶನ್. ಸೊ ಭಾರತ ಯಾವುದರಿಂದ ಸಮೃದ್ಧವಾಗಿದೆ ಅಂತ ಕೇಳ್ತಾರೆ ಸೊ ಆಪ್ಷನ್ ಬಿ, ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ ಅಂತ ಕೇಳ್ತೀವಿ. ನೆಕ್ಸ್ಟ್ 38 ಕ್ವಶನ್, ನೀರು ಯಾರಿಗೆ ಅಗತ್ಯವಾಗಿದೆ ಅಂತ ಕೇಳ್ತಿದ್ರೆ ಸೊ ಸರಿಯಾದಂತ ಉತ್ತರ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ಸಿ, ಎಲ್ಲಾ ಜೀವಿಗಳಿಗೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನ ತೆಗೆದುಬಿಡಿ. ಆಪ್ಷನ್ ಸಿ ಏನಿದೆಯಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಸಿ ನೋಡ್ಕೊಳ್ಳಿ. ಓಕೆನಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 39 ಕ್ವಶನ್, ಜನರ ಹಬ್ಬಗಳನ್ನು ಹೇಗೆ ಆಚರಿಸ್ತಾರೆ ಅಂತ ಹೇಳಿದ್ರೆ ಐಕ್ಯತೆ ಮತ್ತು ಪರಸ್ಪರ ಗೌರವದಿಂದ ಆಚರಿಸ್ತಾರೆ. ನೆಕ್ಸ್ಟ್ 40 ಕ್ವಶನ್, ಭವಿಷ್ಯದ ಪೀಳಿಗೆಗೆ ನಾವು ಯಾವುದನ್ನು ಸಂರಕ್ಷಿಸಲು ಪ್ರಕೃತಿಯನ್ನ ಸಂರಕ್ಷಿಸಬೇಕಂತಿದೆ. ಸೊ ಇಲ್ಲಿಗೆ ಸೊ 40 ಕ್ವಶನ್ಸ್ ಏನಾಗುತ್ತಂದ್ರೆ ಮುಕ್ತಾಯ ಆಯ್ತು. ಓಕೆನಾ? ನೆಕ್ಸ್ಟ್ ಗಣಿತ ಇದೆ ನೋಡ್ಕೊಳ್ಳಿ. ಗಣಿತದಲ್ಲಿ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್, ಸರಿಯಾದಂತ ಉತ್ತರ ಎಸ್, ಆಪ್ಷನ್ ಸಿ 5373 ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 42 ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್, ಆಪ್ಷನ್ ಎ 843 ಇಸ್ ದ ರೈಟ್ ಆನ್ಸರ್. ಓಕೆನಾ? 43 ಕ್ವಶನ್ಗೆ 90ರ ಅವಿಭಾಜ್ಯ ಅಪವರ್ತನ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಸಿ ಇದೆಯಲ್ಲ 2 × 3² × 5 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 44ಗೆ ಕ್ವಶನ್ಗೆ ಯಾವ್ದಪ್ಪ ಅಂದ್ರೆ ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆ ಯಾವ್ದು ಪ್ರೈಮ್ ನಂಬರ್ ಅಂತ ಕೇಳಿದ್ರೆ ಆಪ್ಷನ್ ಎ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ನೋಡ್ಕೊಳ್ಳಿ, ಇದಕ್ಕೆ ಆಪ್ಷನ್ ಎ ಹಾಕೊಳ್ಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಎಸ್ 45 ಕ್ವಶನ್. ಸೊ ಇದಕ್ಕೆ ಕೂಡಬೇಕು. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 46 ಕ್ವಶನ್ಗೆ ಸರಳತೆ ಭಿನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? 46ಗೆ. ನೆಕ್ಸ್ಟ್ ನೋಡ್ಕೊಳ್ಳಿ 47 ನೋಡ್ಕೊಳ್ಳಿ. 47 ಕ್ವಶನ್ಗೆ ನೋಡಿ, ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ 9 ಲೀಟರ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 48 ಕ್ವಶನ್. ಸೊ 48 ಕ್ವಶನ್ಗೆ ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಗೆರೆ ಎಳೆದಿದೆ, ಅದನ್ನ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಸಿ 4 ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 49 ಕ್ವಶನ್ ನೋಡ್ಕೊಳ್ಳಿ. 49 ಕ್ವಶನ್
49ಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ 7 rupees 750 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 50 ಕ್ವಶನ್ಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 20 ಇಸ್ ದ ರೈಟ್ ಆನ್ಸರ್. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ಇದು ಮಾಡಿ. ಸೊ ನಾನು ಇದನ್ನ ಇದು ಮಾಡ್ಕೊಡ್ತೀನಿ ನಾನು. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನನಗೆ ಒಂದು ಕಮೆಂಟ್ ಮಾಡಿ, ಆ ಕಮೆಂಟ್ ಅಲ್ಲಿ ನಾನು ಇದನ್ನ ಮಾಡ್ಕೊಡ್ತೀನಿ. ಓಕೆನಾ, 20 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 51 ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ನೋಡಿ, 3000ಗಳು ಮತ್ತು 3 ಏಕಗಳು ಅಂತ ಹೇಳ್ಬಿಟ್ಟು 3 ಒಂದುಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆನಾ, ಎಸ್ ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ 53 ಕ್ವಶನ್. ಓಕೆನಾ, 52 ಕ್ವಶನ್ ನೋಡ್ಕೊಳ್ಳಿ. ಸೊ 52 ಕ್ವಶನ್ಗೆ ಸರಿಯಾದಂತ ಉತ್ತರ ಬಂದು 30 kg 30 kg ಅಂತ ಕರಿತೀವಿ ನಾವು. ಓಕೆನಾ, ನೆಕ್ಸ್ಟ್ ಓಕೆನಾ 53 ಕ್ವಶನ್ಗೆ ಓಕೆನಾ ನೋಡ್ಕೊಳ್ಳಿ. ಸೊ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ 8 ಗಂಟೆ. ಸೊ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ 54 ಕ್ವಶನ್. ಸೊ ಇದು ಯಾವ ಕೋನ ಅಂತ ಕರೀತಾರೆ, ಒಟ್ಟಾರೆ ಕೋನ ಕಂಡುಹಿಡಿಯಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಬನ್ನಿ 55ನೇ ಕ್ವಶನ್. ಇಲ್ಲೊಂದು ಸ್ತಂಭ ಚಿತ್ರ ಕೊಟ್ಟಿದ್ದಾರೆ, ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 56 ಕ್ವಶನ್. ಸೊ 56 ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಬಿ 26 ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 57 ಕ್ವಶನ್ ಕೊಟ್ಟಿದ್ರೆ. ಸೊ 57 ಕ್ವಶನ್ಗೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲ ಓಕೆನಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ 58 ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒನ್ ಸೆಕೆಂಡ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಏನಾಗಿರುತ್ತಪ್ಪ ಅಂತಂದ್ರೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 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 ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಸಿ ಇರುತ್ತೆ ನೋಡ್ಕೊಳ್ಳಿ. ಓಕೆ ನೋಡಿದ್ದೆ, ಇಲ್ಲಿ ನೋಡ್ಕೊಳ್ಳಿ. ಆಪ್ಷನ್ ಸಿ ಏನಿದೆಯಲ್ಲ ಇದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಎಸ್ ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ 59 ಕ್ವಶನ್ ನೋಡ್ಕೊಳ್ಳಿ. ಸೊ 59 ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ 196 ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 60 ಕ್ವಶನ್, ಲಾಸ್ಟ್ ಕ್ವಶನ್ ಮ್ಯಾಥ್ಸ್ ಅಲ್ಲಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತ ನೋಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಒಂದನ್ನ ಹಾಕಬೇಕು. ಸೊ ಇಲ್ಲಿ 9 ಇದೆ, ಇದನ್ನ ಒಂದನ್ನ ಒಂದನ್ನ ಮಾಡ್ಕೊಂಡು ನಿಮ್ಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ 21 ಇಸ್ ದ ರೈಟ್ ಆನ್ಸರ್. ಓಕೆನಾ, ಸೊ ಈಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ 4 ಪ್ಯಾಸೇಜ್ಗಳನ್ನ ಕೊಟ್ಟಿದ್ದಾರೆ. ಪ್ಯಾಸೇಜ್ ನಿಮ್ಗೆ ಇಲ್ಲಿದೆ. ಸೊ ಗದ್ಯ ಭಾಗ ಇದೆ, ಇದನ್ನ ಓದ್ಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನಾವು ಕ್ವಶನ್ ನ ಓದ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಗ್ರಾಮಸ್ಥರು ಕಾಡನ್ನು ಹೇಗೆ ಅವಲಂಬಿಸಿದ್ದಾರೆ ಅಂತಿದ್ರೆ ಸೊ ಸರಿಯಾದಂತ ಉತ್ತರ ಸೊ ಬಿ ಹಣ್ಣುಗಳು, ಕಟ್ಟಿಗೆ, ಔಷಧೀಯ ಸಸ್ಯಗಳು ಮತ್ತು ನೀರಿಗಾಗಿ ಅಂತದೆ. ಸೊ ಇದು ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 62 ಕ್ವಶನ್ಸ್ ಇದೆ. 62ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಬಿ ಹಲವಾರು ಮರಗಳು ಮತ್ತು ಮರಗಳನ್ನು ಅಕ್ರಮವಾಗಿ ಕತ್ತರಿಸಲಾಗಿದೆ ಅಂತ ಹೇಳ್ಬಿಟ್ಟು. 63 ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಅವುಗಳ ಗೂಡುಗಳು ನಾಶವಾಗಿದ್ದವು ಅಂತಿದೆ. ಸೊ 63ಗೆ ಇದು ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ 64ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಆಗಿರುತ್ತೆ. 64ಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಹೊಸ ಸಸ್ಯಗಳನ್ನ ನೆಟ್ಟು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರಂತಿದೆ. ಸೊ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 65 ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೂ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಕಾಡುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತಿದೆ. ಸೊ ಇದು ಕೂಡ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಗದ್ಯ ಭಾಗ ಇದೆ. ಸೊ ಎರಡನೇ ಗದ್ಯ ಭಾಗ ನಮ್ಗೆ ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ ಪುಟಾಣಿಗಳ. ಈ ಗದ್ಯ ಭಾಗವನ್ನು ನೀವು ಓದ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಈ ರೀತಿ ಇರುತ್ತೆ, ಕ್ವಶನ್ ಈ ರೀತಿ ಇದೆ ನೋಡ್ಕೊಳ್ಳಿ. 66ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದು ನೋಡ್ಕೊಳ್ಳಿ. 66ನೇ ಕ್ವಶನ್ಗೆ ಆಪ್ಷನ್ ಬಿ ವಿವಿಧ ವಿಷಯಗಳ ಪುಸ್ತಕಗಳನ್ನ ಓದಲು ಅಂತಿದೆ. ಸೊ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 67ನೇ ಕ್ವಶನ್, ಅನನ್ಯ ಕಂಡ ಹಳೆಯ ಪುಸ್ತಕದ ವಿಶೇಷತೆ ಏನಂತಿದೆ. ಸೊ ಇಲ್ಲಿ ನೋಡಿ, ಅದರಲ್ಲಿ ಪ್ರಸಿದ್ಧ ವಿಜ್ಞಾನಿಗಳು ಮತ್ತು ಆವಿಷ್ಕಾರಗಳು ಸ್ಫೂರ್ತಿದಾಯಕ ಕಥೆಗಳಿದ್ದವು ಅಂತಿದೆ. ಸೊ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 68ನೇ ಕ್ವಶನ್ ನೋಡ್ಕೊಳ್ಳಿ. 68ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ನಿಜವಾದ ಜ್ಞಾನವು ಅರ್ಥ ಮಾಡಿಕೊಳ್ಳುವುದರಿಂದ ಅನುಭವದ ಮೂಲಕ ಕಲಿಯುವುದರಿಂದ ದೊರೆಯುತ್ತದೆ
ಇರುತ್ತದೆ ಅಂತಿದೆ. ಸೊ ಇದು ಸರಿಯಾದಂತ ಉತ್ತರ 68ನೇ ಕ್ವಶನ್. ನೆಕ್ಸ್ಟ್ 69ನೇ ಕ್ವಶನ್ ನೋಡ್ಕೊಳ್ಳಿ. 69ನೇ ಕ್ವಶನ್ ಸೊ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ಅವಳು ಸ್ವತಃ ತಯಾರಿಸಿದ ಕಾರ್ಯನಿರ್ವಹಿಸುವ ಮಾದರಿಯನ್ನು ವಿಶ್ವಾಸದಿಂದ ಏನಾಗುತ್ತಪ್ಪ ಅಂತಂದ್ರೆ ಮತ್ತು ಸ್ಪಷ್ಟವಾಗಿ ಏನ್ ಮಾಡುತ್ತಪ್ಪ ಅಂತಂದ್ರೆ ವಿವರಿಸಿದ್ದಳು ಅಂತಿದೆಯಲ್ಲ. ಸೊ ಇದಿಷ್ಟು ಸರಿಯಾದಂತ ಉತ್ತರ ಆಗಿರುತ್ತೆ. ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಸಿ ನ ಹಾಕೊಳ್ಳಿ. ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಸಿ ಅಂತ ಇದೆಯಲ್ಲ ಅದು ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ 70ನೇ ಕ್ವಶನ್. ಪಾಠ ಭಾಗದಲ್ಲಿ ಬಳಸುವ ವಿಶೇಷಣ ಅಬ್ಜೆಕ್ಟಿವ್ ಯಾವುದು ಅಂತ ಕೇಳಿದ್ರೆ, ಸೊ ಬುದ್ಧಿವಂತ. ಓಕೆನಾ, ಆಪ್ಷನ್ ಸಿ ಇದೆಯಲ್ಲ, ಆಪ್ಷನ್ ಬಿ ಇದೆಯಲ್ಲ, ಸೊ ಅದು ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 3ನೇ ಗದ್ಯ ಭಾಗ ಇದ್ದಿದೆ ನಿಮ್ಮ ಮುಂದೆ ಇದೆ. 3ನೇ ಗದ್ಯ ಭಾಗ ಎಸ್ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನಿಮ್ಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದರ ಕ್ವಶನ್ ಉತ್ತರವನ್ನ ನಾವು ನೋಡ್ತಾ ಹೋಗೋಣ. ಎಸ್ ನೋಡ್ಕೊಳ್ಳಿ. ಇದಕ್ಕೆ 71ಕ್ಕೆ ಸರಿಯಾದಂತ ಉತ್ತರ ಯಾವ್ದು ನೋಡ್ಕೊಳ್ಳಿ. ಸೊ 71ಕ್ಕೆ ಸರಿಯಾದಂತ ಉತ್ತರ ನೋಡಿ, ಆಪ್ಷನ್ ಬಿ ಬೇಸಿಗೆ ರಜೆಯಲ್ಲಿ ಭೇಟಿ ನೀಡಲು ಅಂತ ಇದೆ. 72ನೇ ಕ್ವಶನ್ ನೋಡ್ಕೊಳ್ಳಿ. 72ನೇ ಕ್ವಶನ್ಗೂ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಅವನ ಇಂಜಿನಿಯರ್ ಚಿಕ್ಕಪ್ಪ ಅಂತಿದೆ. ಸೊ ಇದು ಸರಿಯಾದಂತ ಉತ್ತರ 72ನೇ ಕ್ವಶನ್ಗೆ. 73ನೇ ಕ್ವಶನ್ ನೋಡ್ಕೊಳ್ಳಿ. 73ನೇ ಕ್ವಶನ್ಗೂ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಮನೆಯಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳು ಅಂತಿದೆ. ಇದು 73ನೇ ಕ್ವಶನ್ಗೆ ಸರಿಯಾದಂತ ಉತ್ತರ. ನೆಕ್ಸ್ಟ್ 74ನೇ ಕ್ವಶನ್ ನೋಡ್ಕೊಳ್ಳಿ. 74ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಬಂದು ನೀರನ್ನು ಉಳಿಸುವ ಸಾಧನ ಅಂತಿದೆ. ಇದು 74ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 75ನೇ ಕ್ವಶನ್ ನೋಡ್ಕೊಳ್ಳಿ. 75ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಪರಿಶ್ರಮ, ನಿರಂತರ ಅಭ್ಯಾಸ ಮತ್ತು ಕುತೂಹಲ ಯಶಸ್ಸಿಗೆ ಮಾದರಿ ಮಾಡಿಕೊಡುತ್ತದೆ ಅಂತ ಇದೆ. ಸೊ ಇದು 75ನೇ ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇದು 75ನೇ ಕ್ವಶನ್. ಇನ್ನು ಲಾಸ್ಟ್ ಪ್ಯಾಸೇಜ್ ಇದೆ, ಗದ್ಯ ಭಾಗ ಇದೆ. ಸೊ ಗದ್ಯ ಭಾಗ ನಿಮ್ಮ ಮುಂದೆ ಇದೆ ನೋಡ್ಕೊಳ್ಳಿ. ಇದನ್ನ ಓದ್ಕೊಂಡು ಇನ್ನ ಕ್ವಶನ್ಗೆ ಆನ್ಸರ್ ಮಾಡಬೇಕು ನೋಡಿ. ಗದ್ಯ ಭಾಗ ಪೂರ್ತಿಯಾಗಿ ಇಲ್ಲಿದೆ ನೋಡ್ಕೊಳ್ಳಿ. ಓಕೆನಾ, ಈ ಗದ್ಯ ಭಾಗವನ್ನ ಪೂರ್ತಿಯಾಗಿ ಓದ್ಕೊಳ್ಳಿ. ಸೊ ಇದಕ್ಕೆ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ರೆ, ಸೊ ಆ ಕ್ವಶನ್ ಆನ್ಸರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಬನ್ನಿ. ಓಕೆನಾ, ಈಗ ಫಸ್ಟ್ ಬಂತು 76ನೇ ಕ್ವಶನ್ ನೋಡ್ಕೊಳ್ಳಿ. 76ನೇ ಕ್ವಶನ್ಗೆ ಇದಕ್ಕೆ ಸರಿಯಾದಂತ ಉತ್ತರ ಬಂದ ಯಾವ್ದಪ್ಪ ಅಂತಂದ್ರೆ ಬಿ, ಅವರು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಏನ್ ಮಾಡ್ತಿರಪ್ಪ ಅಂತಂದ್ರೆ ನ್ಯಾಯಯುತ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದರು ಅಂತಿದೆ. ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 77ನೇ ಕ್ವಶನ್. 77ನೇ ಕ್ವಶನ್ಗೆ ಆನ್ಸರ್ ಉತ್ತರ ಆಪ್ಷನ್ ಸಿ, ಪರ್ಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 78ನೇ ಕ್ವಶನ್ ಇದೆ. ಸೊ 78ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಹಣ, ಪ್ರಮುಖ ದಾಖಲೆಗಳು ಮತ್ತು ಚಿನ್ನದ ಸರ ಅಂತ ಕರಿತೀವಿ. ಇದು 77ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ, 78ನೇ ಕ್ವಶನ್ ನೋಡ್ಕೊಳ್ಳಿ. ಓಕೆನಾ, 79ನೇ ಕ್ವಶನ್ ನೋಡ್ಕೊಳ್ಳಿ. 79ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ, ಪ್ರಾಮಾಣಿಕತೆ ಹಣಕ್ಕಿಂತ ಅಮೂಲ್ಯ ಎಂದು ನಂಬಿದ್ದರು ಅಂತ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 80ನೇ ಪಾಠದಲ್ಲಿ ವಿಶೇಷಣ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ, ಪ್ರಾಮಾಣಿಕ ಇಸ್ ದ ರೈಟ್ ಆನ್ಸರ್. ಓಕೆನಾ, ಎಸ್ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಸೊ ನೀವು ಸಹಕರಿಸ್ತಿದ್ರೆ, ಇದೇ ರೀತಿ ಪ್ರತಿ ವಾರವೂ ಕೂಡ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ನಾವು ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇರ್ತೀವಿ. ಸೊ ನೋಡ್ತಾ ಇರಿ. ಸೊ ಅದಕ್ಕೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಕ್ಕೆ ನಿಮ್ಗೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.